ನೀವು ಕೇಳಿರುವ ಗಾದೆಮಾತು ತಿಳಿದು ಒಡ್ಡೋ ತಿರುಬಾಣವ. ಈ ಗಾದೆಮಾತು ಬದುಕಿನ ಅತ್ಯಂತ ಪ್ರಮುಖವಾದ ವಿವೇಚನೆ ಮತ್ತು ಮುಂಜಾಗ್ರತೆಯನ್ನು ಕುರಿತು ಹೇಳುತ್ತದೆ. ಇದರ ಸಂಪೂರ್ಣ ಅರ್ಥ ಮತ್ತು ವಿಸ್ತರಣೆ ಇಲ್ಲಿದೆ. ಗಾದೆಯ ಅರ್ಥ: ತಿರುಬಾಣ ಎಂದರೆ ಗುರಿತಪ್ಪದ ಅಥವಾ ವಿಶೇಷ ಶಕ್ತಿಯುಳ್ಳ ಬಾಣ ಎಂದು ಅರ್ಥ. ಶತ್ರುವಿನ ಮೇಲೆ ಅಥವಾ ಗುರಿಯ ಮೇಲೆ ಬಾಣವನ್ನು ಬಿಡುವ ಮೊದಲು ಅದರ ಪರಿಣಾಮವೇನು, ಅದು ಸರಿಯಾದ ದಿಕ್ಕಿನಲ್ಲಿ ಇದೆಯೇ ಎಂಬುದನ್ನು ಸಂಪೂರ್ಣವಾಗಿ ತಿಳಿದು ಯೋಚಿಸಿ ಆ ಬಾಣವನ್ನು ಹೂಡಬೇಕು ಅಥವಾ ಒಡ್ಡಬೇಕು ಎಂಬುದು ಇದರ ನೇರ ಅರ್ಥ. ವಿಸ್ತರಣೆ: ಈ ಗಾದೆಯನ್ನು ಜೀವನದ ವಿವಿಧ ಸಂದರ್ಭಗಳಿಗೆ ಈ ಕೆಳಗಿನಂತೆ ಅನ್ವಯಿಸಬಹುದು. ಮಾತಿನ ಬಳಕೆ: ಆಡಿದ ಮಾತು ಮತ್ತು ಎಸೆದ ಬಾಣ ಹಿಂದೆ ಬರುವುದಿಲ್ಲ. ನಾವು ಆಡುವ ಮಾತು ಇತರರ ಮನಸ್ಸನ್ನು ನೋಯಿಸಬಾರದು. ಮಾತನಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ಯೋಚಿಸಿ ಮಾತನಾಡಬೇಕು. ನಿರ್ಧಾರ ತೆಗೆದುಕೊಳ್ಳುವುದು: ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ತರಾತುರಿ ಮಾಡಬಾರದು. ಕೆಲಸದ ಆರಂಭದಲ್ಲೇ ಎಚ್ಚರಿಕೆ ವಹಿಸಿದರೆ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಬಹುದು. ಪರಿಣಾಮದ ಅರಿವು: ಬಾಣವನ್ನು ಒಡ್ಡಿದ ಮೇಲೆ ಬಿಟ್ಟ ಮೇಲೆ ಅದನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಾವು ಮಾಡುವ ಕೆಲಸದ ಫಲಿತಾಂಶ ಏನಿರಬಹುದು ಎಂಬ ಕನಿಷ್ಠ ಜ್ಞಾನ ನಮಗಿರಬೇಕು. ಸನ್ನದ್ಧತೆ: ಕೇವಲ ಶಕ್ತಿಯಿದ್ದರೆ ಸಾಲದು, ಆ ಶಕ್ತಿಯನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು ಎಂಬ ತಿಳುವಳಿಕೆ, ಬುದ್ಧಿವಂತಿಕೆ ಮುಖ್ಯ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ. ಸಾರಾಂಶ: ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮೊದಲು ಅಥವಾ ಯಾವುದೇ ಮಾತನ್ನು ಆಡುವ ಮೊದಲು ಪೂರ್ವಾಪರ ಯೋಚನೆ ಮಾಡುವುದು ಅತ್ಯಗತ್ಯ. ವಿವೇಚನೆ ಇಲ್ಲದೆ ಮಾಡುವ ಕೆಲಸ ವಿಫಲವಾಗುವುದಲ್ಲದೆ ನಮಗೆ ಮುಳುವಾಗಬಹುದು. ಆದ್ದರಿಂದ ಆಲೋಚನೆ ಮಾಡಿ ಹೆಜ್ಜೆ ಇಡು ಎಂಬುದು ಈ ಗಾದೆಯ ಆಂತರ್ಯ.